ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ನಾನಿವತ್ತು ಒಂದು ಡಿಫ್ರೆಂಟ್ ಆದ ಸಬ್ಜೆಕ್ಟ್. ಈಗ ಎಲ್ಲಾ ವ್ಯಕ್ತಿಗಳಿಗೂ ಮಿಡ್ ಲೈಫ್ ಕ್ರೈಸಿಸ್ ಅಂತ ಬರುತ್ತೆ. ಸೊ ಆ ಮಿಡ್ ಲೈಫ್ ಕ್ರೈಸಿಸ್ ಯಾಕೆ ಬರುತ್ತೆ, ಅಥವಾ ಜೀವನದ ಮಧ್ಯಭಾಗ ಅಂತ ಏನ್ ಹೇಳ್ತೀವಿ, 42 ವರ್ಷ ಅಂತ, ಆ ಸಮಯದಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆಗಳನ್ನ ಕೆಲವರು ಜೀವನದಲ್ಲಿ ನೋಡ್ತಾರೆ. ಅದಕ್ಕೆ ಏನ್ ಕಾರಣ? ಜಾತಕದಲ್ಲಿ ಯಾವ ಗ್ರಹದ ಒಂದು ಇನ್ಫ್ಲೂಯೆನ್ಸ್ ಇಂದ 42ನೇ ವರ್ಷದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನ ಅಥವಾ ಯಾವುದೇ ರೀತಿಯ ಒಂದು ಚೇಂಜಸ್ ನ ಅನುಭವಿಸೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ, ಅದು ಆಗುವಂಥದ್ದು ರಾಹು ಗ್ರಹದಿಂದ ಅಂತ ಹೇಳ್ಬಿಟ್ಟು. ರಾಹುವಿಗೆ, ಎಲ್ಲ ಗ್ರಹಗಳಿಗೂ ಒಂದು ಮೆಚುರಿಟಿ ಏಜ್ ಅಂತ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈ ರಾಹು ಗ್ರಹಕ್ಕೆ 42ನೇ ವಯಸ್ಸು ಅಂತ ಹೇಳ್ಬಹುದು. ಸೊ ಎಲ್ಲ ಮನುಷ್ಯರಿಗೆ 42ನೇ ವಯಸ್ಸಿನಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗ್ತದೆ ಅಂತ. ಅದು ಪಾಸಿಟಿವ್ ಆಗಿ ಆಗಬಹುದು ಅಥವಾ ಕೆಲವರಿಗೆ ನೆಗೆಟಿವ್ ಆಗಬಹುದು ಅಂತ ಹೇಳ್ಬಿಟ್ಟು. ಅದನ್ನ ನಿಮ್ಮ ಪರ್ಸನಲ್ ಜಾತಕಗಳನ್ನ ನೋಡಿನೇ ಇದು ಪಾಸಿಟಿವ್ ಆದಂತಹ ರಾಹುನ ಅಥವಾ ನೆಗೆಟಿವ್ ಆದಂತಹ ರಾಹುನ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದಷ್ಟೇ ಅಲ್ಲ, ನಿಮ್ಮ ಒಂದು ಲಗ್ನಾಧಿಪತಿ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಕೂಡ, ಅಥವಾ ನಿಮ್ಮ ರಾಹು ಯಾವ ಮನೆಯನ್ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾನೆ ಅನ್ನೋದ್ರ ಮೇಲೆ ಕೂಡ ನಮ್ಗೆ ಈ ರಾಹುವಿನ ಎಫೆಕ್ಟ್ ನ ಕಾಣೋದಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಈ ರಾಹು ಅನ್ನುವಂತಹ ಗ್ರಹ ಏನಿದೆ, ಇದು ಒಂದು ಇಲ್ಯೂಷನ್ ನ ಕ್ರಿಯೇಟ್ ಮಾಡುವಂತಹ ಛಾಯಾಗ್ರಹ ಅಂತ ಹೇಳ್ತೀವಿ. ಇದಕ್ಕೆ ರೂಪ ಇಲ್ಲ, ಎಲ್ಲೂ ಒಂದು ಪೊಸಿಷನ್ ಅಥವಾ ಪೊಸಿಷನ್ ಇದ್ರೂ ಕೂಡ ಒಂದು ರೂಪ ಅಂತ ಇಲ್ಲದೆ ಇರೋದ್ರಿಂದ, ಇದು ಒಂದು ಛಾಯಾಗ್ರಹ ಆಗಿರೋದ್ರಿಂದ, ಈ ಛಾಯಾಗ್ರಹ ಎಲ್ಲಿ ನಮ್ಮ ಜನ್ಮ ಜಾತಕದಲ್ಲಿ ಇರುತ್ತೋ ಆ ಒಂದು ಭಾವಕ್ಕೆ 42 ವರ್ಷ ಆದ್ಮೇಲೆ ದೊಡ್ಡ ಮಟ್ಟದ ಬದಲಾವಣೆಗಳು ಆಗ್ತವೆ ಅಂತ. ಈಗ 42ನೇ ವರ್ಷಕ್ಕೆ ನೀವು ಕಾಲಿಡ್ತೀರಾ. ನಿಮ್ಮ ರಾಹು ಏನಾದ್ರೂ ನಿಮ್ಮ ಜನ್ಮ ಜಾತಕದ ಮೊದಲನೇ ಮನೆಯಲ್ಲಿದ್ದಾನೆ ಅಂತ ಅನ್ಕೊಳ್ಳಿ. ಮೊದಲನೇ ಮನೆಯನ್ನ ನಾವು ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ಗೆ ನೋಡುವಂತಹ ಮನೆ, ಅದು ನಿಮ್ಮ ದೇಹವನ್ನ ತೋರಿಸುವಂಥದ್ದು ಅಂತ. ನಿಮ್ಮ ಒಂದು ರಾಹು ಲಗ್ನದಲ್ಲಿದ್ರೆ ನಿಮ್ಮ ದೇಹಕ್ಕೆ ಸಂಬಂಧಿಸಿದ ಹಾಗೆ ಯಾವುದೋ ಒಂದು ಮೇಜರ್ ಚೇಂಜಸ್ ಆಗತ್ತೆ ನಿಮ್ಗೆ ಅಂತ ಹೇಳ್ಬಹುದು. ಆದ್ರೆ ಬರೀ ರಾಹುನ ನಾವು ತಗೊಳ್ಬೇಕಂದ್ರೆ ಅಲ್ಲ, ಆ ಮನೆಯ ಅಧಿಪತಿ ಅಂದ್ರೆ ನಿಮ್ಮ ಲಗ್ನಾಧಿಪತಿ ಎಲ್ಲಿರ್ತಾನೆ, ಅವನ ಪ್ಲೇಸ್ಮೆಂಟ್ ಹೇಗಿದೆ, ಅವನ್ಗೆ ಯಾವ್ದಾದ್ರು ತೊಂದರೆದಾಯಕವಾದಂತಹ ಗ್ರಹಗಳ ಒಂದು ಕಾಂಬಿನೇಷನ್ ಇದೆಯಾ, ಅದರ ಮೇಲೆ ನಿಮ್ಗೆ ಪಾಸಿಟಿವ್ ರಾಹುನ ಅಥವಾ ನೆಗೆಟಿವ್ ರಾಹುನ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ರಾಹು 2ನೇ ಮನೆಯಲ್ಲಿದ್ರೆ ನಿಮ್ಮ ಕುಟುಂಬದಲ್ಲಿ ದಿಢೀರಂತ ಒಂದು ಬದಲಾವಣೆ ಆಗಬಹುದು. ನೀವು ಅಂದ್ಕೊಂಡಿಲ್ದೇ ಇರುವಂತಹದ್ದು, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರುವಂತಹ ಬದಲಾವಣೆ ನಿಮ್ಮ ಕುಟುಂಬದಲ್ಲಿ ಆಗ್ಬಹುದು. ಹಾಗಾದ್ರೆ 2ನೇ ಮನೆ ಅಂದ್ರೆ ಬರೀ ಕುಟುಂಬ ಸ್ಥಾನನ ಅಲ್ಲ, ನಿಮ್ಮ ಹಣಕಾಸಿನ ಸ್ಥಾನ ಕೂಡ ಆಗಿರುತ್ತೆ ಅದು. ಹಾಗಾಗಿ 2ನೇ ಮನೆಯನ್ನ ರಾಹು ಇನ್ಫ್ಲೂಯೆನ್ಸ್ ಮಾಡಿದಾಗ ನಿಮ್ಮ ಕುಟುಂಬ ಅಥವಾ ನಿಮ್ಮ ಹಣಕಾಸಿಗೆ ಸಂಬಂಧಿಸಿದ ಹಾಗೆ ದೊಡ್ಡ ಮಟ್ಟದ ಬದಲಾವಣೆಗಳಾಗ್ತವೆ. ಆದ್ರೆ ನಾನು ಮೊದಲೇ ಹೇಳಿದ ಹಾಗೆ 2ನೇ ಮನೆಯ ಅಧಿಪತಿ ಏನಿರ್ತಾನೆ ಆ ಗ್ರಹವನ್ನ ನೀವು ಬಿಡೋ ಹಾಗಿಲ್ಲ. ಸೊ ಆ ಮನೆಯ ಅಧಿಪತಿ ಎಲ್ಲಿದ್ದಾನೆ, 2ನೇ ಮನೆಯ ಅಧಿಪತಿ ಎಲ್ಲಿದ್ದಾನೆ, ಯಾವ್ದಾದ್ರು ತೊಂದರೆದಾಯಕವಾದ ಪೊಸಿಷನ್ ಅಲ್ಲಿ ಇದ್ದಾನ ಅನ್ನೋದನ್ನ ನೋಡ್ಕೊಂಡು ನಿಮಗೆ 2ನೇ ಮನೆ ಪಾಸಿಟಿವ್ ಆದ ಚೇಂಜಸ್ ಅಥವಾ ನೆಗೆಟಿವ್ ಆದ ಚೇಂಜಸ್ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. 3ನೇ ಮನೆಯನ್ನ ರಾಹು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ನಿಮಗೇನಾದ್ರೂ 42ನೇ ವಯಸ್ಸು ನಡೀತಾ ಇದೆ ಅಂತ ಹೇಳಿದ್ರೆ, ಆ 42ನೇ ವಯಸ್ಸಿನಲ್ಲಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತವೆ. ಇದ್ದಕ್ಕಿದ್ದಂಗೆ ಎಲ್ಲ ತುಂಬಾ ಜನ ಫ್ರೆಂಡ್ಸ್ ಜಾಸ್ತಿ ಆಗ್ಬಿಡ್ಬಹುದು, ಅಥವಾ ನಿಮ್ಮ ಮಾತು, ನಿಮ್ಮ ಕಮ್ಯುನಿಕೇಶನ್ ಇಂದ ನಿಮ್ಗೆ ದೊಡ್ಡ ಮಟ್ಟದ ಲಾಭ ಆಗ್ಬಹುದು, ಅಥವಾ ನೀವು ಕಮ್ಯುನಿಕೇಟ್ ಮಾಡುವಂತಹ 4 ಜನ ಜೊತೆಗೆ ಮಾತಾಡುವಂತಹ ಯಾವುದೇ ಕೆಲಸಗಳನ್ನ 42 ವರ್ಷ ಆದ್ಮೇಲೆ ನೀವು ಪ್ರಾರಂಭ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಅದೇ ರಾಹು 4ನೇ ಮನೆಯನ್ನ ಏನಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರೆ, ಸಾಮಾನ್ಯವಾಗಿ ನೋಡ್ತಾ ಬನ್ನಿ, 42 ವರ್ಷ ಆದಾಗ ಎಲ್ಲರಿಗೂ ಒಂದ್ ಮನೆ ಕಟ್ಟಬೇಕು ಅಂತ ಆಸೆ ಹುಟ್ಟುತ್ತೆ. ಸೊ 4ನೇ ಮನೆಯಲ್ಲಿ ರಾಹು ಇತ್ತ ಅಂದ್ರೆ ಅದು ಪಾಸಿಟಿವ್ ಆಗಿ ಕೊಡೋದಕ್ಕೂ ಅವಕಾಶ ಇರುತ್ತೆ, ಇಲ್ಲ ತೊಂದರೆ ಕೊಡೋದಕ್ಕೂ ಅವಕಾಶ ಇರುತ್ತೆ. ಯಾವ ಸಂದರ್ಭದಲ್ಲಿ ಆ 4ನೇ ಮನೆಯ ಅಧಿಪತಿ ಏನಿರ್ತಾನೆ ಅವನು ಪಾಸಿಟಿವ್ ಸೈಡ್ ಅಲ್ಲಿ ಇದಾನ, ನೆಗೆಟಿವ್ ಸೈಡ್ ಅಲ್ಲಿ ಇದಾನ ಅನ್ನೋದನ್ನ ನೋಡ್ಕೊಂಡು ನಾವು ನಿಮ್ಮ ಒಂದು ಪ್ರಾಪರ್ಟಿಗಳ ಬಗ್ಗೆ ಅಥವಾ ನಿಮ್ಮ ಸುಖವನ್ನ ಒಂದು ಕನ್ಸಿಡರ್ ಮಾಡೋದಕ್ಕೆ, ಇರೋ ಸುಖ ಎಲ್ಲ 42 ವರ್ಷದಿಂದ ಮುಗೀತು, ನಾನು ಅದಾದ್ಮೇಲೆ ಎದ್ದೇ ಇಲ್ಲ ಅಂತ ಹೇಳುವಂತವ್ರನ್ನ ನಾವು ನೋಡಿದ್ದೀವಿ. ಯಾಕೆ ಅಂದ್ರೆ ಆ ರಾಹುವಿನ ಪ್ಲೇಸ್ಮೆಂಟ್ ಅಥವಾ 42ನೇ ವರ್ಷದಲ್ಲಿ ಇರುವಂತಹ
ಇರುವಂತಹ ಆ ಮನೆಯ ಅಧಿಪತಿ ಏನಿರ್ತಾನೆ ಆ ಅಧಿಪತಿಯ ಪ್ಲೇಸ್ಮೆಂಟ್ ನ ಆಧರಿಸಿ ನಾವು ರಾಹು ಪಾಸಿಟಿವ್ ರಿಸಲ್ಟ್ಸ್ ನ ಕೊಡ್ತಾನ, ನೆಗೆಟಿವ್ ರಿಸಲ್ಟ್ಸ್ ನ ಕೊಡ್ತಾನ, 42 ವರ್ಷ ಆದ್ಮೇಲೆ ನಿಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನ ನಾವು ಹೇಳೋದಕ್ಕೆ ಅವಕಾಶ ಇರುತ್ತೆ. ಪಂಚಮ ಸ್ಥಾನ ಬಂದು ಸಂತಾನಕ್ಕೆ ಸಂಬಂಧಿಸಿದಂತ ಸ್ಥಾನ. ಸೊ ನಿಮ್ಮ ಮಕ್ಕಳ ಜಾತಕ ನಿಮ್ಗೇನಾದ್ರು ತುಂಬಾ ಬೇಗ ಮದ್ವೆ ಆಗೋಗ್ಬಿಟ್ಟಿದ್ರೆ 42-43 ವರ್ಷಕ್ಕೆ ಹೆಣ್ಮಕ್ಳಾದ್ರೆ ಅಂತೂ ಮಕ್ಕಳು ಎಜುಕೇಶನ್ ಮುಗ್ದೋಗೋ ಚಾನ್ಸಸ್ ಇರುತ್ತೆ, ಅಥವಾ ಎಜುಕೇಶನ್ ಮೇಜರ್ ಚೇಂಜಸ್ ಅಂದ್ರೆ ಒಂದು ಡಿಗ್ರಿಗೆ ಜಾಯಿನ್ ಆಗುವಂಥದ್ದು, ಈ ತರದ್ದೇನಾದ್ರೂ ಸಮಯ ಇರುವಂತಹ ಸಮಯ. ಆ ಟೈಮಲ್ಲಿ ಆ ಪಂಚಮದ ಅಧಿಪತಿ ಏನಾದ್ರೂ ತೊಂದರೆದಾಯಕವಾಗಿದ್ರೆ ನಿಮ್ಮ ಮಕ್ಕಳ ಒಂದು ಎಜುಕೇಶನ್ ವಿಚಾರದಲ್ಲಿ ನೀವು ಸ್ಟ್ರಗಲ್ ಮಾಡಬಹುದು ಅಂತ, ಅಥವಾ ನೀವು ಅಯ್ಯೋ ಮಕ್ಳು ಯಾಕೋ ಓದ್ತಾ ಇಲ್ವಲ್ಲ ಈ ತರ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು 6ನೇ ಮನೆಗೆ ರಾಹುವಿನ ಕನೆಕ್ಷನ್ ಬಂದ್ರೆ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಜನ್ಮ ಜಾತಕದ 6ನೇ ಮನೆಯ ರಾಹು ಶುಭ ಅಂತ ಹೇಳ್ತೀವಿ. ನೆಗೆಟಿವ್ ಹೌಸ್ ಅಲ್ಲಿ ಈ ಛಾಯಾಗ್ರಹಗಳು ಏನು ತೊಂದರೆ ಕೊಡೋದಿಲ್ಲ ಅಂತ. ಆದ್ರೆ ಈ ರಾಹು ಈ 6ನೇ ಮನೆಯ ಅಧಿಪತಿ ಏನಾದ್ರೂ ಒಳ್ಳೆ ಚೆನ್ನಾಗಿದ್ರೆ ಸಾಲಗಳನ್ನ, ದೊಡ್ಡ ಮಟ್ಟದಲ್ಲಿರುವಂತಹ ಸಾಲಗಳನ್ನ ತೀರಿಸ್ಕೊಳ್ಳೋದು, ಅಥವಾ ನೀವೇನಾದ್ರೂ ಲೋನ್ ಅಪ್ಲೈ ಮಾಡಿ ಲಾಂಗ್ ಟೈಮ್ ಕಮಿಟ್ಮೆಂಟ್ ಮಾಡ್ಕೊಂಡು ಮನೆ ತಗೊಳ್ಳುವಂಥದ್ದು, ಇಂಥದ್ದೆಲ್ಲ ಆಗುವಂಥದ್ದು ಸಾಮಾನ್ಯವಾಗಿ 42ನೇ ವಯಸ್ಸಲ್ಲಿ ಅಂತ. ಹಾಗಾಗಿ ಈ 42 ಅನ್ನುವಂತಹ ಏನಿದೆ ಅದು ನಾಟಿ ಅಟ್ 40 ಅಂತ ಹೇಳ್ತಾರಲ್ಲ, ಹಾಗೆ 42ನೇ ವಯಸ್ಸಲ್ಲಿ ನಮ್ಗೆ ಇನ್ನೂ ಕೆಲವು ವಿಚಾರಗಳು ನಡೀತವೆ. ಅವೇನು ಅಂದ್ರೆ ನಮ್ಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಶುರು ಆಗಬಹುದು, ಅಥವಾ ಮದುವೆಗೆ ಸಂಬಂಧಿಸಿದಂಗೆ ಯಾವ್ದಾದ್ರು ಅಸಮಾಧಾನಗಳು ಹೆಚ್ಚಾಗಿ ಕಾಡಬಹುದು, ನಿಮ್ಗೆ ಲೈಫ್ ಮೊನಾಟನಸ್ ಅಂತ ಅನ್ನಿಸ್ಬಹುದು. ಈ ತರದ ತುಂಬಾ ಬದಲಾವಣೆಗಳನ್ನ ನೀವು 42ರ ಹರೆಯದಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ, ನಿಮ್ಮ ಜನ್ಮ ಜಾತಕದ ಆ ಭಾವದ ಅಧಿಪತಿ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳೋದ್ರಿಂದ 42ನೇ ವರ್ಷದಲ್ಲಿ ನಿಮ್ಮ ಜೀವನ ಹೇಗೆ ಬದಲಾಗಬಹುದು ಅನ್ನೋದನ್ನ ನಾವು ನೋಡ್ಬೋದು. ನಿಮಗೆ ಈ ರೀತಿಯ ಯಾವುದೇ ಡೌಟ್ಗಳಿದ್ರು ನಿಮ್ಮ ಜನ್ಮ ಜಾತಕದ ಪರಿಶೀಲನೆಗೆ ನೀವು ನನ್ನನ್ನ ಭೇಟಿ ಆಗಬಹುದು. ನನ್ನ ನಂಬರ್ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ, ಅಪಾಯಿಂಟ್ಮೆಂಟ್ ನ ತಗೊಂಡು ನೀವು ನನ್ನ ಭೇಟಿ ಮಾಡಬಹುದು. ಇದೇ ತರಹದ ಇನ್ಫಾರ್ಮೇಟಿವ್ ಆದಂತಹ ವಿಡಿಯೋಗಳಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ.